ಅಲ್ಲ ಸರ್, ರೈತರಿಗೆ ಆತಂಕ ಇದೆ, ನಮ್ಗೆ ಎಷ್ಟು ಪರಿಹಾರ ಬರುತ್ತೆ ಅಂತ ಅವ್ರಿಗೆ ನೋಡಿ. ನಾನು ಲ್ಯಾಂಡ್ ಶೇರಿಂಗ್ ಮಾಡಿದ್ರೆ ಎಷ್ಟು ಪರ್ಸೆಂಟ್? ನಾನು ಈಗ ತೀರ್ಮಾನ ಏನು ಮಾಡಿದ್ದೀನಿ ಅಂದರೆ, ಅವ್ರಿಗೆ ಬಹುಶಃ ಅವ್ರಿಗೆ ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ನಾವು ಈಗ ಅವ್ರು ವಿಡ್ರಾ ಮಾಡೋದಿದ್ರೆ ಅವರೇ ವಿಡ್ರಾ ಮಾಡ್ಬೋದಾಗಿತ್ತು. ಹೌದು, BJPನೇ ಸ್ಟಾಪ್ ಮಾಡೋದು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಟ್ರು. ರೆಡ್ ಝೋನ್ ಅಂದರೆ ಯಾವನು ಮಾರಂಗಿಲ್ಲ, ಡೆವಲಪ್ಮೆಂಟ್ ಇಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಲ್ಲ, ಏನಿಲ್ಲ ಅಂತ ಮಾಡಿಬಿಟ್ರು. ರೆಡ್ ಝೋನ್ ಅಂತ ಮಾಡಿಬಿಟ್ರು. ಇವತ್ತು ಯಾರಿಗೂ ಅದನ್ನು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಆಮೇಲೆ ಮಧ್ಯ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೊರಟರು. ಈ ಬೊಮ್ಮಾಯಿ ಕಾಲ ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ 900 ಎಕರೆ ನೋಟಿಫಿಕೇಶನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ರು. ಅಲಾಟ್ಮೆಂಟು ಶುರು ಆಯಿತು. ಯಾರೂ ಆಗೇನು ಮಾತಾಡಲಿಲ್ಲ. ಇವತ್ತು ನಾನು ತೀರ್ಮಾನ ಮಾಡಿದ್ದೀನಿ, ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, 1.5 ಲಕ್ಷದಿಂದ 1.5 ಕೋಟಿಯಿಂದ 2.8 crores ಪರ್ ಏಕರ್ ಕೊಡೋಕ್ಕೆ ಅವಕಾಶ ಇದೆ. ಕುಮಾರಸ್ವಾಮಿ ಬರೀ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎಕರೆಗೆ. ನಂತರ ಇಲ್ಲಿ ಜಿಯೋ ಇದೆ, ಜಿಯೋ 8,000 ಎಕರೆ ಡೆವಲಪ್ ಲ್ಯಾಂಡ್ ಕೊಡಬೇಕು ಅಂತ. ನಾನು 50% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. 50% ಅಂದರೆ ಎಷ್ಟು ಸ್ಕ್ವೇರ್ ಫೀಟ್ ಬರಬಹುದು? ಎಷ್ಟಾಗ 50, ವಾಟ್ ಎವರ್ ದಿ ಡೆವಲಪ್ಮೆಂಟ್ ಲ್ಯಾಂಡ್ 50%. ಕೆಲವ್ರಿಗೆ ಪಾರ್ಕಿಂಗ್ ಬಿಡಬೇಕಾಗ್ತದೆ, ಇಷ್ಟು ಅಂತ ಬಿಡಬೇಕಾಗ್ತದೆ. ಈಗ ನಾವು ದೊಡ್ಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಕಂಪಲ್ಸರಿ 15% CA ಕೊಡಬೇಕು. ಹೌದು, ದೊಡ್ಡ ರೋಡ್ ಮಾಡಬೇಕು. ನಾನು ಹೇಳ್ತೀನಲ್ಲ, ಪಾಪ ಅವ್ರಿಗೆಲ್ಲ ಮಿಸ್ಗೈಡ್ ಆಗ್ತಾಯಿದೆ ಅಷ್ಟೇ. ಅವ್ರ ಆಸ್ತಿ ಏನಾದ್ರು ಬುದ್ಧಿವಂತಿಕೆಯಿಂದ 50% ರೈತ ಉಳಿಸ್ಕೊಂಡ್ರೆ ಅವ್ರು ಏನು ಯೋಚನೆ ಮಾಡ್ತಿರೋ ಅದಕ್ಕಿಂತ ಡಬಲ್ ಹಣ ಅವ್ರಿಗೆ ಸಿಗ್ತದೆ. ಇಟ್ ವಿಲ್ ಬಿ ಎ ಮೋಸ್ಟ್ ವೆಲ್ ಪ್ಲ್ಯಾನ್ಡ್ ಸಿಟಿ. ನನ್ನ ಪ್ರಕಾರ 1.5 ಆಮೇಲೆ ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ರು, ಮಾರಬೇಡಿ ಜಮೀನು, ಎಕರೆಗಟ್ಟಲೆ ಎಲ್ಲ ಸ್ಕ್ವೇರ್ ಫೀಟಲ್ಲಿ ಮಾರಲ್ಲ ಕಾಲ ಬರುತ್ತೆ ನಿಮಗೆ. ಆಮೇಲೆ ಅವರು ಕುಮಾರಸ್ವಾಮಿ ಊರನ್ನ ಶಿಫ್ಟ್ ಮಾಡಕ್ಕೆ ಮಾಡಿದ್ರು. ನಾನು ಊರು ಶಿಫ್ಟ್ ಮಾಡ್ತಾ ಇಲ್ಲ. ಐ ಹ್ಯಾವ್ ಟೇಕನ್ ಎ ಡಿಸಿಷನ್, ಯಾವ ಊರು ಶಿಫ್ಟ್ ಮಾಡೋದು ಬೇಡ, ಆ ಊರನ್ನ ಡೆವಲಪ್ ಮಾಡೋಣ, ಆ ಪ್ರತಿ ಊರಿಗೂ ರಿಂಗ್ ರೋಡ್ ಕ್ರಿಯೇಟ್ ಮಾಡೋಣ. ಆ ಊರು ಹಂಗೆ ಇರ್ತದೆ ಹೈನುಗಾರಿಕೆ. ಪಾಪ ಊರಿಗೆ ಎಲ್ಲ ಆಸ್ತಿ ಎಲ್ಲ ಡಿಸ್ಪ್ಲೇಸ್ ಮಾಡೋದು ಬೇಡ ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಮಾಡಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿಗೆ ವೆಲ್ಫೇರ್ ಮಾಡಿದ್ದೀನಿ. ಟೊಯೋಟೋರು ಒಂದು ಮಾಡ್ತಾರೆ, ಹೈ ರೈಸ್ಗೆ ಮಾಡ್ತಾರೆ. ಬೆಂಗಳೂರಿಗೆ ನೀರು ಹತ್ರ ಇದೆ, ಅಲ್ಲಿ ಪಕ್ಕದಲ್ಲಿ ಬೈರ್ಮಂಗ್ಲದ ಕೆರೆ ಇದೆ. ಅದೊಂದು ಕೆರೆ, ಆ ವಾಸ್ಟೆ ನೋಡೋದ್ರೆ ಅದು ದೇವರೇ ಕಾಪಾಡೋದು. ಕೇಳೋನಿದ್ದೆ ನಾನು. 1,500 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಬರೀ ಟು ಡೆವಲಪ್ ದಟ್ ಲೇಕ್. ಅದಕ್ಕೆ ಮಾಡಿ, ಯಾಕೆಂದರೆ ಒಂದು ಪಕ್ಕದಲ್ಲಿ ಯಾರು ಬಂಡವಾಳ ಹಾಕ್ಬೇಕಾದ್ರೆ ಪರಿಸರ. ಈಗ 2,80,00,000 ಕೊಡಬೇಕಾದ್ರೆ ಅಲ್ಲಿ ಡೆವಲಪ್ಮೆಂಟ್ಗೆ ಆಲ್ಮೋಸ್ಟ್ 2.5 crore. ನಾಳೆ ಬೆಳಗ್ಗೆ ಯಾವನಾದ್ರು ಇನ್ವೆಸ್ಟ್ ಮಾಡೋನು 5 ಕೋಟಿ ರೂಪಾಯಿ ಹಾಕ್ಬೇಕಲ್ಲ. ನಾವು ಈ ರೇಟ್ ಕೊಡಬೇಕಾದ್ರೆ ಒಳ್ಳೆ ಕನೆಕ್ಟಿವಿಟಿ ಕೊಡಬೇಕು. ಕನಕಪುರ ರೋಡು ಕನೆಕ್ಟಿವಿಟಿ ಕೊಡಬೇಕು, ಅದಕ್ಕೆ ತುಮಕೂರು, ಬೆಂಗಳೂರು, ಮೈಸೂರು ರೋಡು ಕನೆಕ್ಟಿವಿಟಿ ಕೊಡಬೇಕು, ನೈಸ್ ರೋಡು ಕನೆಕ್ಟಿವಿಟಿ ಕೊಡಬೇಕು. ಬೆಂಗಳೂರಿಗೆ ಒಂದು 30 ನಿಮಿಷದಲ್ಲಿ ಹೋಗ್ಬೇಕಲ್ಲ ಅವನು. ಹೌದು. ಆಗ ಅವ್ರಿಗೂ ಖುಷಿ ಇರ್ತದೆ. ಈ ಟ್ರಾಫಿಕಲ್ಲಿ ಹೋಗಕ್ಕೆ ಮೆಟ್ರೋ ಕೂಡ ತೊಗೊಂಡು ಹೋಗ್ಬೇಕಲ್ಲ ಅಲ್ಲಿಗೆ ನಾವು. ಇಂಡಸ್ಟ್ರಿಯಲ್ ದೇವೇಗೌಡರು ಯಾಕೆ ಆಗ 5,000 ಎಕರೆ ಅಕ್ವಿಷನ್ ಮಾಡಿದ್ರೆ ಯಾಕೆ ಮಾತಾಡಲಿಲ್ಲ? ಬಿಡದಿ ಇಂಡಸ್ಟ್ರಿಯಲ್ ಟೌನ್ನ, ಸ್ಯಾಟಲೈಟ್ ಟೌನ್ ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಎಲ್ಲ ಅಕ್ವಿಷನ್ ಮಾಡಿಸಿದ್ರಲ್ಲ, ಅವ್ರದ್ದೇ ಕ್ಷೇತ್ರ ಅದು. ನಾವು ಈಗ ಗೆದ್ದಿದ್ದೀವಿ ಅಷ್ಟೇ. ರಾಮನಗರ, ಮಾಗಡಿ, ಚನ್ನಪಟ್ಟಣ ಈಗ ಗೆದ್ದಿದ್ದೀವಿ ಅಷ್ಟೇ. ಅವರೇ ಗೆದ್ದಿದ್ರಲ್ಲ. ವೆನ್ ದೇ ಗಾಟ್ ಅಕ್ವಿಷನ್, ಯಾಕೆ ಅವ್ರು ಮಾತಾಡಲಿಲ್ಲ ರೈತರು? ಇವತ್ತು ಗಲಾಟೆ ಮಾಡ್ತಾ ಇರೋರೆಲ್ಲ ಪಾರ್ಟಿ ಕಾರ್ಯಕರ್ತರು, ಕೆಲವು ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ನಾನು ಹೇಳ್ತೀನಲ್ಲ, ಎಷ್ಟಾರು ಗಲಾಟೆ ಮಾಡ್ಕೊಳ್ಳಿ, ನಾನಂತೂ ಡಿನೋಟಿಫೈ ಮಾಡೋದಿಲ್ಲ. ಐ ವಿಲ್ ನಾಟ್ ಡೂ ಇಟ್. ನೀವು ರೈತರಿಗೆ ಹೇಳ್ತಾ ಇದ್ರಿ 1.5 ಕೋಟಿ ಮಿನಿಮಮ್ ನಿಮಗೆ ಕಂಪನ್ಸೇಷನ್ ಬರುತ್ತೆ. 1.5 to 2.85. ನೀವೇನಾದ್ರು ಜಮೀನು ಉಳಿಸ್ಕೊಂಡ್ರೆ ಇನ್ನು ಡಬಲ್ ಆಗ್ತದೆ. ಜಮೀನು ಅಂದರೆ ಅದೇ ನಿಮ್ಮ ಲ್ಯಾಂಡ್ ಶೇರನ್ನು ಉಳಿಸ್ಕೊಂಡ್ರೆ ಅಗೇನ್ ಇಟ್ ವಿಲ್ ಬಿ ಡಬಲ್. 70,000 ಕೋಟಿ ರೂಪಾಯಿ ಹಣನ ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲೇ ದುಡ್ಡು ಅವ್ರಿಗೆ ಸಿಗ್ತದೆ. ಈಗಾಗಲೇ ಒಂದು ಹಳ್ಳಿಯವ್ರು ಫುಲ್ ಬರ್ಕೊಟ್ಬಿಟ್ಟಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ. ಕನ್ಸೆಂಟ್ ಅಕ್ವಿಷನ್ ಕೇಳ್ತಾ ಇದ್ದೀನಿ. ಕನ್ಸೆಂಟ್ ಕೊಡಲಿಲ್ಲ, ಆ ದುಡ್ಡು ಅವ್ರಿಗೆ ಸಿಗೋದಿಲ್ಲ. ನಾವು ಮಾಮೂಲಿ ಕೋರ್ಟ್ಗೆ ನೋಟಿಫೈ ಮಾಡಿ ಅರ್ಜಿ ಹಾಕಬೇಕಾಯ್ತದೆ, ದುಡ್ಡು ಡೆಪಾಸಿಟ್ ಮಾಡಬೇಕಾಯ್ತದೆ. ಹೊಡೆಯೋದು, ನಮ್ಮ ಗಾಡಿ ಕಲ್ಲು ಹೊಡೆಯೋದು, ನನ್ನ ಕಲ್ಲು ಹೊಡೆಯೋದು, ಮೊಟ್ಟೆ ಹೊಡೆಯೋದು, ಇವೆಲ್ಲ ಮಾಡ್ತಾರೆ. ಹೊಡ್ಸ್ಕೋತೀನಿ, ಏನು ತೊಂದರೆ ಇಲ್ಲ. ಯು ಆರ್ ಪ್ರಿಪೇರ್ಡ್ ಫಾರ್ ದಟ್. ವಾಟ್ ಟು ಡೂ? ಸಿ, ವೆನ್ ಯು ವಾಂಟ್ ಟು ಡೂ ಗುಡ್ ಥಿಂಗ್ಸ್. ಈಗ ಇಂಡಸ್ಟ್ರಿಯಲ್ ಏರಿಯಾ ಹೆಂಗೆ ನಮ್ಮ ಮಾರೋಳಿಯಲ್ಲಿ ಅಕ್ವೈರ್ ಮಾಡಿದ್ರು, ಬಿಡದಿ ಏರಿಯಲ್ಲಿ ಯಾಕೆ ಅಕ್ವೈರ್ ಮಾಡಿದ್ರು, ಯಾಕೆ ಮಾಡಿದ್ರು ಅವರು?
ಈಗ ರಾಮನಗರ ಟೌನಲ್ಲೇ ಈಗ ನಾವು ಇಲ್ಲಿ ಆರೋಳಿ ತವೋ ಏರೋಳಿ ತವೋ 50 ಎಕರೆ ಮೆಡಿಕಲ್ ಕಾಲೇಜ್ ಮಾಡಿದ್ದವು. ಇದೇ ಕುಮಾರಸ್ವಾಮಿ ವಾಂಟೆಡ್ ರಾಮನಗರ ಟೌನ್ ಪಕ್ಕದಲ್ಲೇ 100-200 ಎಕರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಕ್ವಿಷನ್ ಮಾಡಿದ್ರು. ಯಾಕೆ ಮಾತಾಡಲಿಲ್ಲ ರೈತರು? ರಾಮನಗರ ಹೆಲ್ತ್ ಯೂನಿವರ್ಸಿಟಿ ಇಸ್ ಗಾನ್ ದೇರ್, ಎಸ್. ಬಟ್ ಇಟ್ ಡಿ ನಾಟ್ ಸ್ಟಾರ್ಟ್ ದಟ್ ವರ್ಕ್. ನೌ ಹ್ಯಾವ್ ಸ್ಟಾರ್ಟೆಡ್ ದಟ್ ವರ್ಕ್. ಅಲ್ಲೂ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ, ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ. ಬಿಕಾಸ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಡೆವಲಪ್ಮೆಂಟ್ ಆ ಕಡೆ, ಈ ಕಡೆ ಏರ್ಪೋರ್ಟಿಂದ 50 ಕಿಲೋಮೀಟ್ರ್ ದೂರಕ್ಕೆ ಹೋದರೆ ಆಂಧ್ರ ಬಂದ್ಬಿಡ್ತು. ಹೌದು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ 20 ಕಿಲೋಮೀಟರ್ 20 ಕಿಲೋಮೀಟರ್ ತಮಿಳ್ನಾಡು ಬಂದ್ಬಿಡ್ತು. ಈ ಕಡೆ ಒಂದಿದೆ, ಹೌದು. ಮಿಕ್ಕಿದ್ದು ಇಲ್ಲಿ ನೀರಿದೆ. ನೀರು ರೈಟ್ ಆರ್ ರಾಂಗು, 100 ಕಿಲೋಮೀಟರ್ ನೀರು ತರ್ಬೋದು. ಇವತ್ತೆಲ್ಲ ನಾಳೆ ಕಾವೇರಿ ಮೇಕೆದಾಟು ಯಾರೂ ತಪ್ಸೋಕ್ಕಾಗಲ್ಲ. ಇಲ್ಲದ್ರೆ ಐ ಟಿ ಐ ಮಾಡಿದವ್ರಿಗೆ 50-60 ಸಾವಿರ ಸಂಬಳ ಕೊಡುವಂಥ ಫ್ಯಾಕ್ಟ್ರಿಗಳು ನಮ್ಮಲ್ಲಿ. ಈಗ ಅವ್ರಿಗೆ ಮೊದಲೇನಾಯಿತು, ನಾನು ಒಂದಷ್ಟು ಸೇರಿಸಿದೆ, ಕುಮಾರಸ್ವಾಮಿ ಅವ್ರನ್ನ ಸೇರಿಸಿದ್ರು, ದೇವೇಗೌಡರೆಲ್ಲ ಸೇರಿಸಿದ್ರು. ಅವರೆಲ್ಲ ಯೂನಿಯನ್ ಕಟ್ಕೊಂಡು ಜಗಳ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಆ ಹುಡುಗರುಗಳೆಲ್ಲ. ನಾನು ಅವ್ರಿಗೆಲ್ಲ ಬೈದು ವಾಪಸ್ ಕಳಿಸ್ದೆ. ಐ ಡಾಂಟ್ ಎನ್ಕರೇಜ್ ದೆಮ್. ಈಗ ಅವ್ರೇನು ಮಾಡ್ತಾರೆ, ನಮ್ಮ ಹಳ್ಳಿಗಳಲ್ಲೇ ಬಂದು ಐ ಟಿ ಅವ್ರನ್ನ ಕರ್ಕೊಂಡೋಗಿ ಅವರೇ ಟ್ರೈನಿಂಗ್ ಕೊಟ್ಬಿಟ್ಟು ಈಗ ಇಡೀ ರಾಜ್ಯದಲ್ಲಿರೋರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಯಾವನೇ ಐ ಟಿ ಐ ಮಾಡಿದ್ರೆ ಟ್ರೈನಿಂಗ್ ತೆಗೆದುಕೊಂಡ್ರೆ ಅವ್ನಿಗೆ ಬೇರೆ ಬೇರೆ ಟೊಯೋಟಾ ಅಲ್ಲದೆ ಬೇರೆ ಬೇರೆ ಎಲ್ಲ ಕೆಲಸ ಸಿಗ್ತಾಯಿದೆ. 50,000, 60,000, 70,000 ಸಿಗ್ತಾಯಿದೆ. ಲೆಟ್ ದೇ ಬಿ ಹ್ಯಾಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.